ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮಣೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೇ 5ನೇ ತರಂಗವನ್ನು ನಾವು ಚಿಂತನ ಮಾಡ್ತಾ ಬಂದಿದ್ದೇವೆ. 5ನೆಯ ತರಂಗ ಇದು ಮಧ್ಯಮ ಅಧಿಕಾರಿ ಉಪದೇಶ ನಿರೂಪಣೆ ಅಂತ ಹೇಳಿದ. ಮಧ್ಯಮ ಅಧಿಕಾರಿ ಅದೃಷ್ಟಿ ಅಂತಕ್ಕಂಥ ಶಿವಸಂತತಿ ರಾಜನ 2ನೆಯ ಮಗ ಅದೃಷ್ಟಿ. ಇಲ್ಲಿ ಇವನಿಗೂ ಕೂಡ ತತ್ವಜ್ಞಾನದ್ವಾರ ಮೋಕ್ಷವನ್ನು ದಯಪಾಲಿಸಬೇಕು ಅಂತ ತಿಳಿದುಕೊಂಡು ಗ್ರಂಥಕರ್ತರು ಮಧ್ಯಮ ಅಧಿಕಾರಿಗಳು ಯಾವ ರೀತಿಯಾಗಿ ಸಾಧನೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ತತ್ವಜ್ಞಾನವನ್ನು ಹೊಂದಬೇಕು ಅನ್ನೋದನ್ನು ಹೇಳುವುದರ ಸಲುವಾಗಿ ಈ 5ನೇ ತರಂಗವನ್ನು ಆರಂಭ ಮಾಡಿದ್ದಾರೆ. ಶಿಷ್ಯ ಪ್ರಶ್ನೆ ಮಾಡಿದ. ಇಲ್ಲಿ ಪ್ರಶ್ನೆ ಮಾಡುವ ಶಿಷ್ಯ ಅದೃಷ್ಟಿ. ಏನು ಪ್ರಶ್ನೆ ಮಾಡ್ತಾನೆ? ಗುರು ವೇದಾದಿ ವ್ಯಾವಹಾರಿಕ ಪ್ರತಿಪಾದನೆ. ಇಲ್ಲಿ ವೇದ ಹಾಗೂ ಗುರುಗಳು ಏನಾಗ್ಯಾರ ಅಂತ ಕೇಳಿದ್ರೆ, ವೇದ ಗುರುಗಳು ಸತ್ಯವಾದದ್ದಾದರೆ ಅದ್ವೈತದ ಹಾನಿ ಆಗ್ತದೆ. ವೇದ ಗುರುಗಳು ಸತ್ಯವೋ ಅಥವಾ ಮಿಥ್ಯೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ವೇದ ಗುರುಗಳಿಲ್ಲದನೇ ತತ್ವಜ್ಞಾನ ಅಸಾಧ್ಯದ. ವೇದಗಳು ಗುರುಮುಖದಿಂದ ಬಂದು ನಮ್ಮ ಹೃದಯವನ್ನು ತಲುಪಿದಾಗ ನಾವು ತತ್ವಜ್ಞಾನದ್ವಾರ ಮುಕ್ತಿಗೆ ಅಧಿಕಾರಿಗಳಾಗ್ತಾ ಇದ್ದೀವಿ. ಆದ್ದರಿಂದ ಅಂಥ ವೇದಗಳು ಸತ್ಯ ಅಂತಿರೋ ಮಿಥ್ಯ ಅಂತಿರೋ, ಗುರುಗಳು ಸತ್ಯ ಅಂತಿರೋ ಮಿಥ್ಯ ಅಂತಿರೋ. ಆ ವೇದ ಗುರುಗಳು ಸತ್ಯ ಅಂತ ಹೇಳಿದ್ರಿ ಅಂತಂದ್ರೆ ಪುರುಷಾರ್ಥ ಪ್ರಾಪ್ತಿ ಆಗುವುದಿಲ್ಲ. ಯಾಕೆ? ವೇದಗುರು ಸತ್ಯ ಅಂದ್ರೆ ದ್ವೈತಾಪತ್ತಿ ಪ್ರಾರಂಭ ಬರ್ತದೆ. ವೇದ ಗುರುಗಳು ಸತ್ಯ ಹಾಗೂ ಬ್ರಹ್ಮ ಒಂದು ಸತ್ಯ. ಏಕಮೇವಾದ್ವಿತೀಯಂ ಬ್ರಹ್ಮ, ಏಕಂ ಏವಂ ಅದ್ವಿತೀಯಂ. ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾದ ಶುದ್ಧ ಚೇತನ ರೂಪ ಬ್ರಹ್ಮವನ್ನು ವೇದಗಳು ಪ್ರತಿಪಾದನೆ ಮಾಡಿದ್ದಾರೆ. ಮತ್ತು ಆ ವೇದಗಳು ಸತ್ಯ ಆದವು, ಬ್ರಹ್ಮನೂ ಸತ್ಯ ಆದವು. ಗುರುಗಳು ಸತ್ಯ, ಬ್ರಹ್ಮನೂ ಸತ್ಯ ಅಂದದ್ದಾದರೆ ಇದು ಅದ್ವೈತದ ಹಾನಿ ಆಗ್ತದೆ. ಅಸತ್ಯ ಅಂತ ನೀವು ಹೇಳಕ್ಕೆ ಹೋದ್ರಿ ಅಂತಂದ್ರೆ ಪುರುಷಾರ್ಥ ಪ್ರಾಪ್ತಿಯ ಸಂಭವಿಸುವುದಿಲ್ಲ. ಎರಡೂ ರೀತಿಯಿಂದಲೂ ಕೂಡ ವೇದಗಳು ಅದ್ವೈತ ಜ್ಞಾನವು ಸಂಭವಿಸುವುದಿಲ್ಲ. ಸತ್ಯ ಅಂತ ಹೇಳಿದ್ರೂ ಸಂಭವಿಸುವುದಿಲ್ಲ, ಮಿಥ್ಯ ಅಂತ ಹೇಳಿದ್ರು ಸಂಭವಿಸುವುದಿಲ್ಲ. ಅದು ಹೇಗೆ ಅಂತ ಕೇಳಿದ್ರೆ, ಮರೀಚಿಕೆ ಜಲ, ಮೃಗಜಲವನ್ನು ಕುಡಿದ್ರೆ ನಮ್ಮ ತೃಷ್ಣೆ ನಿವೃತ್ತಿಯಾಗುವುದಿಲ್ಲ. ಅದರಂತೆ ಮಿಥ್ಯವಾಗಿರ್ತಕ್ಕಂಥ ವೇದ ಗುರುಗಳಿಂದ ಪುರುಷಾರ್ಥದ ಪ್ರಾಪ್ತಿ ಆಗುವುದಿಲ್ಲ ಅಂತ ಹೀಗೆ ಶಂಕ ಮಾಡಿದ್ದಾನೆ ಭಗವಾನ್. ಷಡ್ಗುಣ ಐಶ್ವರ್ಯ ಸಂಪನ್ನಾದ ಹೇ ಗುರುದೇವ, ಈ ಪ್ರಕಾರವಾಗಿ ನನಗೆ ಸಂದೇಹ ಬಂದದ.
ನೀನು ನನಗೆ ಕರುಣಾಶಾಲಿಗಳಾದ ತಾವು ದಯವಿಟ್ಟು ಸಮಾಧಾನವನ್ನು ಹೇಳಬೇಕು ಅಂತ ಕೇಳಿದ್ದಾನೆ. ಶಂಕರ ಮತವೇ ಪ್ರಮಾಣ ಅನ್ನುವಂಥ ಒಂದು ವಿಚಾರವನ್ನು ಗುರುಗಳು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಗುರು ಬೋಲೆ ಶಿಷ್ಯ ಸುನಿ ಬಾಣಿ ಶಂಕರ ಕೋ ಮತ ಪರಮ ಪ್ರಮಾಣಿ. ಹೇ ಶಿಷ್ಯನೇ, ಈ ವೇದದ ಈ ಭೇದವಾದಿಗಳೇನದಾರಲ್ಲ, ಈ ಭೇದವಾದಿಗಳ ಪ್ರಮಾಣ ಅಲ್ಲ. ಶಂಕರ ಯಾವ ಆದಿಗುರು ಶಂಕರಾಚಾರ್ಯರ ಮತವೇ ಪ್ರಮಾಣವಿರುತ್ತದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರು. चार यार मध्वादिक जे है वेद विरुद्ध कहत सबते है. हमें व्यास वचन सुनी लीजिए. शंकर मत ही प्रमाण है. ಶಂಕರಾಚಾರ್ಯರ ಮತಕ್ಕೆ ಅದ್ವೈತವನ್ನು ಪ್ರತಿಪಾದನೆ ಮಾಡತಕ್ಕಂಥ ಶಂಕರ ಮತ ಏನದಲ್ಲ ಅದುವೇ ಪ್ರಮಾಣವೇ. ಆದ್ದರಿಂದ ನಮ್ಮ ಶರಣರು ಕೂಡ ಅದ್ವೈತವನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಜೀವನೇ ಬ್ರಹ್ಮಸ್ವರೂಪನೇ ಇದ್ದಾನೆ. ಅಡವಿಯೋಳು ಅರಸುವಡೆ ಸಿಡಿಗಂಟಿತಾನಲ್ಲ, ಉದಕದೋಳು ಅರಸುವಡೆ ಮತ್ಸ್ಯ ಮಂಡೂಕನಲ್ಲ. ಅಷ್ಟತನಲ್ಲಿ ಹುದಿಗಿರಿಪ ಲಿಂಗವ ನಿಲುಕಿ ನೋಡೆಂದ ನಮ್ಮ ಅಂಬಿಗರ ಚೌಡಯ್ಯ. ಯಾವ ಅಂಬಿಗರ ಚೌಡಯ್ಯ ಹೇಳ್ತಾ ಇದ್ದಾನಲ್ಲ, ಪರಮಾತ್ಮ ಹೊರಗೆ ಇಲ್ಲ, ಅಡಿವ್ಯಾಗ ನೀರಾಗ ಅವನು ಹುಡುಕಬೇಡ, ನಿನ್ನ ಹೃದಯದಲ್ಲಿರ್ತಕ್ಕಂಥ ಆತ್ಮವನ್ನು ತಿಳ್ಕೊಂಡ್ರೆ ಅವನೇ ಪರಮಾತ್ಮ ಅನ್ನೋದು ಶರಣರು ಕೂಡ ಒಪ್ಪಿಕೊಂಡು ಬಂದಿದ್ದಾರೆ. ಕಲಿಯುಗದಲ್ಲಿ ಅನೇಕ ಜನ ಭಿನ್ನ ಭಿನ್ನವಾಗಿ ವೇದಗಳ ಅರ್ಥವನ್ನು ತಪ್ಪಾಗಿ ಮಾಡ್ತಾ ಇದ್ದಾರೆ. ಆವಾಗ ಸಾಕ್ಷಾತ್ ಶಿವ ಶಂಕರಾಚಾರ್ಯರ ರೂಪದಿಂದ ಅವತರಿಸಿ ಆ ಭೇದವಾದಿಗಳನ್ನು ಖಂಡನ ಮಾಡಿದ್ದಾರೆ. ಇದನ್ನು ನಾನು ಹೇಳೋದಿಲ್ಲ, ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ವ್ಯಾಸ ಮಹರ್ಷಿಗಳು 18 ಪುರಾಣವನ್ನು ರಚನೆ ಮಾಡತಕ್ಕಂಥ ವ್ಯಾಸ ಮಹರ್ಷಿಗಳು ವಾಯುಪುರಾಣ, ಕೂರ್ಮಪುರ ಪುರಾಣ ಆದಿಗಳಲ್ಲಿ ವ್ಯಾಸ ಭಗವಾನರು ಈ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಯಾವ ರಾಮಾಯಣವನ್ನು ಬರತಕ್ಕಂಥ ವಾಲ್ಮೀಕಿ ಋಷಿಯೂ ಕೂಡ ಏನು ಹೇಳ ಅಂತ ಕೇಳಿದ್ರೆ ಶಂಕರಾಚಾರ್ಯರ ಮತವೇ ಶ್ರೇಷ್ಠದ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಋಷಿ ಮುನಿಗಳ ವಚನಕ್ಕೆ ವಿರುದ್ಧವಾದ ಭೇದ ಮತವು ಜೈನ ಮತದಂತೆ ಅಪ್ರಮಾಣವಾಗಿರುವುದೆಂದು ನಿಶ್ಚಯ ಇರುವುದರಿಂದ ಆಸ್ತಿಕ ಅಧಿಕಾರಿಗಳಿಗೆ ಯುಕ್ತಿಯಿಂದ ಖಂಡನ ಮಾಡುವುದಕ್ಕೂ ಕೂಡ ಅಪೇಕ್ಷೆ ಇರುವುದಿಲ್ಲ ಎಂಬುದನ್ನು ಹೇಳ್ತಾ ಬರ್ತಾರೆ. ಹರ್ಷಮಿಶ್ರಾಚಾರ್ಯರು ಖಂಡನ ಕಾದಂತಕ್ಕಂಥ ಗ್ರಂಥವನ್ನು ಬರೆದಾರೆ. ಅಲ್ಲಿನೂ ಕೂಡ ಭೇದವಾದಿಗಳನ್ನು ಬಹಳ ಖಂಡನ ಮಾಡಿದ್ದಾರೆ. ಬಹಳ ಕಠಿಣ ಇರೋದರಿಂದ ನಾವಿಲ್ಲಿ ಹೇಳಿಲ್ಲ ಅಂತ ಹೇಳಿ, ಈ ರೀತಿಯಾಗಿ ಅಂದರೆ ಆ ವೇದ ವಚನಗಳು ಕೂಡ ಭೇದವ ಮತವು ವಿರುದ್ಧವಿರುತ್ತದೆ. ವೇದ ವಚನಗಳಿಗೂ ಕೂಡ ಭೇದ ಮತ ವಿರುದ್ಧದ ವೇದವು ಹೇಳಿದೆ. ದ್ವಿತೀಯ ದ್ವೈ ಭಯಂ ಭವತಿ ನೋಡಿ, ಯಾವ ಎರಡನೆಯದನ್ನು ನೋಡುತ್ತಾನೆಯೋ ಅವನು, ಯಾವ ಪುರುಷನು ಈ ಪರಮಾತ್ಮನ ಭಿನ್ನ ಭಿನ್ನ ಸ್ವರೂಪದಂತೆ ನೋಡ್ತಾನೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದುತ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನ. ಈ ರೀತಿಯಾಗಿ ಭೇದವಾದಿಗಳಿಗೆ ಜನ್ಮಗಳು ತಪ್ಪಿದ್ದಲ್ಲ. ಆದ್ದರಿಂದ ಅಭೇದವನ್ನು ಹೇಳ್ತಕ್ಕಂಥ ಶಂಕರ ಮತ್ತು ವಿಶ್ಲೇಷದ ಅಂಥೇಳಿ ಭೇದವಾದಿಗಳ ಮಾತುಗಳನ್ನು ಕೇಳಿದರೆ
ಪ್ರತ್ಯಕ್ಷ ಜ್ಞಾನ ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಸಲುವಾಗಿ ಬರ್ಚುವಿನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 217ನೆಯ ವಿಷಯಾಂಕದಿಂದ ಬರ್ಚುವಿನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ರಾಜ ಕೋ ಏಕ ಬರ್ಚು ಮಂತ್ರಿ राज काज सब ताके तंत्रे और मोसाहीब मंत्री चेते करी ईर्षा तासु चेते. ಒಬ್ಬ ರಾಜನಿಗೆ ಬರ್ಚು ಅಂತಕ್ಕಂಥ ಮಂತ್ರಿ ಇರ್ತಾನೆ. ಆ ಮಂತ್ರಿ ಬಹಳ ಜಾಣನಾಗಿರುವುದರಿಂದ, ಪ್ರಾಮಾಣಿಕನಾಗಿರುವುದರಿಂದ ಆ ಬರ್ಚುನ ಮ್ಯಾಲ ಮಹಾರಾಜ ಬಹಳ ಪ್ರೀತಿಯನ್ನಿಟ್ಟಿರ್ತಾನೆ. ರಾಜ ಬರ್ಚುನನ್ನು ಪ್ರೀತಿಸ್ತಕ್ಕಂಥ ವ್ಯವಹಾರವನ್ನು ಕಂಡ ಉಳಿದ ಮಂತ್ರಿಗಳು ಈ ಬರ್ಚುನನ್ನು ರಾಜನಿಂದ ಅಗಲಿಸಬೇಕು, ಅವನ ಪ್ರಧಾನ ಪಟ್ಟವನ್ನು ನಾವು ಸ್ವೀಕಾರ ಮಾಡಬೇಕು ಅಂಥೇಳಿ ತಾವು ಕೂಡಿ ಏನು ನಿಶ್ಚಯ ಮಾಡ್ತಾರೆ ಅಂದರೆ, ರಾಜನಿಗೆ ಒಂದು ಸುಳ್ಳು ಸುದ್ದಿ ಹೇಳಬೇಕು. ಅದೇನು, ಮಹಾರಾಜರೇ, ನಮ್ಮ ರಾಜ್ಯದಲ್ಲಿ ಪರರಾಜ್ಯದವರು ದರೋಡೆಕೋರರು ಬಂದು ನಮ್ಮ ನಮ್ಮ ಪ್ರಜೆಗಳ ಮೇಲೆ ಹಿಂಸೆಯನ್ನು ಮಾಡುತ್ತಿದ್ದಾರೆ ಅಂತ ಹೇಳಿದರು ರಾಜನಿಗೆ. ಅವಾಗ ರಾಜ ಅಂತಾನೆ, ಹಾಗಾದ್ರೆ ನೀವು ಹೋಗಿ ಆ ದಂಡ ಯಾವರನ್ನ ಆಕ್ರಮಣಕಾರರನ್ನ ಸದೆ ಬಡಿದು ಬರ್ರಿ ಅಂತ ಹೇಳಿದಾಗ ಆ ಉಳಿದ ಮಂತ್ರಿಗಳಂತಾರೆ, ಅಲ್ರಿ ಏನಾದರೂ ನೀವು ಬಹುಮಾನ ಕೊಡಬೇಕಾಗಿತ್ತು ಅಂತಾರೆ, ಬರ್ಚಿಗೆ ಕೊಡ್ತೀರಿ, ಇಂತಹ ಸಾಯು ಕೆಲಸಕ್ಕೆ ನಮ್ಮನ್ನು ಕಳಿಸ್ತೀರಲ್ಲ ಅಂತ ಸಂಶಯ ಶಂಕ ಮಾಡಿದಾಗ ಬರ್ಚು ಎದ್ದು ನಿಂತು ಕೈ ಮುಗಿದು ರಾಜನ ಹೇಳ್ತಾ ಇದ್ದ, ಮಹಾರಾಜರೇ, ನಿಮ್ಮ ಅಪ್ಪನೆಯಾದರೆ ನಾನು ಆ ಯಾವ ಅನ್ಯ ರಾಜರ ಸೈನಿಕರನ್ನು ನಾನು ಯುದ್ಧ ಮಾಡಿ ಅವ್ರನ್ನ ಸಂಹಾರ ಮಾಡಿ ಬರ್ತೀನಿ ಅಂತಂದಾಗ ರಾಜ ಹೋಗು ಬರ್ಚು ಅಂತ ಅಪ್ಪಣೆ ಮಾಡಿದ. ಬರ್ಚು ಶ್ರೇಷ್ಠವಾದ ಕುದುರೆಯನ್ನು ಹತ್ತಿಕೊಂಡು ಹೋದ. ಅಲ್ಲಿ ಯಾರು ಗಲಾಟೆ ಮಾಡ್ತಕ್ಕಂಥವ್ರಿದ್ರೆ ಅವ್ರ ಕೂಡ ಯುದ್ಧ ಮಾಡಿದ, ಅವ್ರನ್ನ ಕೊಂದ. ಇನ್ನು ಬಂದ ವಿಜಯಶಾಲಿ ಆಗ್ತಾನ ಅಂತ ತಿಳ್ಕೊಂಡು ಈ ಉಳಿದ ಮಂತ್ರಿಗಳು ಏನು ಹೇಳಿದ್ರು ಅಂತಂದ್ರೆ, ಮಹಾರಾಜ ಬರ್ಚು ಸತ್ತಾನೆ ಅಷ್ಟಲ್ಲ, ಪಿಶಾಚಿಯಾಗಿದ್ದಾನೆ. ಆ ಪಿಶಾಚಿಯಾಗಿ ಅರಣ್ಯಕ್ಕೆ ಯಾರು ಹೋಗ್ತಾರ ಅವರನ್ನು ಏನು ಮಾಡ್ತಾ ಇದ್ದಾರ ಅಂತ ಕೇಳ ಅವ್ರನ್ನ ಹಿಡಿದು ಕೊಂದು ತಿಂದು ಹಾಕ್ತಾ ಇದ್ದಾನೆ ಅಂತ ಭೇದವಾದಿಗಳು ರಾಜನಿಗೆ ಹೇಳಿದಾಗ ಅವ್ರ ಮಾತು ಸತ್ಯ ಅಂತ ತಿಳ್ಕೊಂಡ ರಾಜ. ಇದನ್ನೆಲ್ಲ ದೂರದಿಂದಲೇ ತಿಳಿದುಕೊಂಡಿರ್ತಕ್ಕಂಥ ಬರ್ಚು ವಿಚಾರ ಮಾಡ್ತಾ ಇದ್ದಾರಲ್ಲ, ಇಂತಹ ಜಗತ್ತಿನ ಜನರ ಹತ್ತಿರ ನಾವು ಹೋಗೋದ ಬೇಡ. ಈ ಎಲ್ಲ ಜನರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ನಾನು ರಾಜನ ಹತ್ತಿರ ಹೋದರೆ ಬಹುಶಃ ನನ್ನ ರಾಜನ ಹತ್ತಿರ ಕರೆದೊಯ್ಯಲಿಕ್ಕೆ ಅವರು ಅವಕಾಶ ಕೊಡುವುದಿಲ್ಲ ಅಂಥೇಳಿ ಅಲ್ಲಿ ಅವನಿಗೆ ವೈರಾಗ್ಯ ಪ್ರಾಪ್ತಿಯಾಗ್ತದೆ. ಮನುಷ್ಯನಿಗೆ ವೈರಾಗ್ಯ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ವಿವೇಕ ಅನ್ನುವಂಥದ್ದು ಬಹಳ ಜರೂರ್ ಅದ. ವಿವೇಕ ಬಂದ ಬಳಿಕ ಬರ್ತಕ್ಕಂಥ ವೈರಾಗ್ಯ ನಿಜವಾದ ವೈರಾಗ್ಯ. ಅಲ್ಲಿರ್ತಕ್ಕಂಥ ಕೇವಲ ಪ್ರಸೂತಿ ವೈರಾಗ್ಯ ಇವೆಲ್ಲ ಏನಪ್ಪ ಅಂತ ಕೇಳಿದರೆ ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯಾದಿಗಳು ಶಾಶ್ವತವಾಗಿ ನಿಲ್ಲುವುದಿಲ್ಲ. ಅವನಿಗೆ ಇಲ್ಲಿ ವಿವೇಕೋದಯ ಆಯಿತು. ಬರ್ಚುವಿಗೆ ವಿವೇಕೋದಯ ಆಗ್ತದೆ.
ಅಬಲ ಗಸಬಹಿ ಪದಾರ್ಥ ಭೋಗೈ ದೇಹರು ಇಂದ್ರಿಯ ರಹೆ ಆರೋಗ್ಯ. ಇಲ್ಲಿ ಪರ್ಯಂತರವಾಗಿ ನಾನು ಯಾವ ಪದಾರ್ಥಗಳನ್ನು ಭೋಗಿಸಿದ್ದೇನೆ ಶರೀರ ಇಂದ್ರಿಯ ರೋಗರಹಿತವಾಗಿರ್ತಕ್ಕಂಥ ಯಾವ ಶರೀರದಿಂದ ನಾನು ಅನುಭವಿಸತಕ್ಕಂಥ ಈ ಯಾವ ಸಂಸಾರದ ವಸ್ತುಗಳದಾವಲ್ಲ ಅವೆಲ್ಲ ನಿತ್ಯ ಸುಖವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಸ್ತ್ರೀಯ ಮೊದಲು ಮಾಡಿಕೊಂಡು ಸ್ತ್ರೀಯರ ವರ್ಣನೆ ಮಾಡಿ ಆ ಸ್ತ್ರೀಯರಿರ್ತಕ್ಕಂಥ ದುಃಖದ ಕಾರಣವನ್ನು ಕೂಡ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ನಮ್ಮ ನಿಜಗುಣ ಶಿವಯೋಗಿಗಳು ಕೂಡ ಸೋಲದಾತನೇ ವಿರತನೋ ಮನದಲ್ಲಿ ಬಾಲೆಯದ ಶೃಂಗಾರವನ್ನೇ ಕಂಡು, ಯಾವ ಮನಸ್ಸಿನೊಳಗೆ ಸೋಲದೇ ಇರ್ತಕ್ಕಂಥವನಾಗಿದ್ದಾನೆ ಅವನೇ ವಿರತ, ನಿಜವಾದ ವಿರತ. ಅವರ ವರ್ಣನೆಯನ್ನು ನಿಜಗುಣ ಶಿವಗಳು ಹೇಗೆ ಮಾಡಿದಾರಲ್ಲೇ ಹಾಗೆ ಇಲ್ಲಿ ಮೊದಲ ಸ್ತ್ರೀಯರ ಅಂಗಾಂಗಗಳ ವರ್ಣನೆಯನ್ನು ಮಾಡಿ ಆ ಎಲ್ಲ ಸ್ತ್ರೀಯರ ಅಂಗಾಂಗಗಳು ಮನುಷ್ಯನಿಗೆ ದುಃಖಕ್ಕೆ ಕಾರಣ ಅದಾವೆ ಅನ್ನುವಂಥ ಮಾತನ್ನು ಇಲ್ಲಿನೂ ಕೂಡ ಯಾವ ಬರ್ಚು ವಿಚಾರ ಮಾಡ್ತಾ ಇದ್ದಾನೆ. ಆ ರೀತಿಯಾಗಿ ಸ್ತ್ರೀ ಅಟ್ಟಲ್ಲ, ಆ ಸ್ತ್ರೀ ಮೊದಲುಗೊಂಡು ಬ್ರಹ್ಮನ ಪರ್ಯಂತರವಾಗಿ ಎಲ್ಲ ಏನು ಮಾಡ್ತಾವ ಅಂತ ಕೇಳಿದ್ರೆ ಚತುರ್ಮುಖ ಬ್ರಹ್ಮನ ಪರ್ಯಂತರವಾಗಿ ಅವನಿಗೆ ಏನಾಯಿತು ಅಂತ ಕೇಳಿದ್ರೆ ಎಲ್ಲ ಸುಖಗಳು ಅನಿತ್ಯ ಅದಾವೆ, ಆತ್ಮ ಸುಖವೇ ನಿತ್ಯದ ಅಂತ ತಿಳ್ಕೊಂಡು ಬರ್ಚು ಅಲ್ಲೇ ವೈರಾಗ್ಯವಂತನಾಗಿ ಜಟಾಧಾರಿಯಾಗಿದ್ದಾನೆ. ಯಾವಾಗ ಅಕಸ್ಮಾತ್ ರಾಜ ತಾನ ಅದೇ ಅರಣ್ಯಕ್ಕೆ ಬ್ಯಾಟಿ ಆಡ್ಲಾಕ ಹೋದ, ಬರ್ಚು ಬಹಳ ದಿವಸದ ನಂತರ ತನ್ನ ಪ್ರೀತಿಗೆ ಪಾತ್ರನಾದ ರಾಜನನ್ನು ಕಂಡು ಹರ್ಷಿತನಾಗಿ ರಾಜ ರಾಜ ಅಂತ ಎದ್ದು ಬಂದ. ರಾಜ ನೋಡಿದ ಆ ದ್ವೈತವಾದಿಗಳು ಹೇಳಿದ ಮಾತು, ಭೇದವಾದಿಗಳು ಹೇಳಿದ ಮಾತು ನೆನಪಿಗೆ ಬಂತ ಅವನಿಗೆ. ಏನಂತ ಹೇಳಿದ್ರು? ಬರ್ಚು ಸತ್ತಾನೆ, ಪಿಶಾಚಿಯಾಗ್ಯಾನೆ, ಬಂದವ್ರನ್ನ ಹಿಡಿದು ತಿಂದು ಬಿಡ್ತಾನೆ ಅಂತ ಯಾವಾಗ ಹೇಳಿದ್ರಲ್ಲ ನೆನಪಾಗಿ ರಾಜ ಪ್ರತ್ಯಕ್ಷವಾಗಿ ಬರ್ಚುನ ನೋಡಿದರೂ ಕೂಡ ಅಲ್ಲಿ ಅವನಿಗೆ ಸಂಶಯ ಪ್ರಾಪ್ತ ಆಗ್ತೀವ. ಬರ್ಚು ಅಲ್ಲ ಪಿಶಾಚಿ. ತಿರುಗಿಸಿದ ಕುದುರೆಯನ್ನು. ಹಾಗೆ ಭೇದವಾದಿಗಳು ಏನು ಮಾಡ್ತಾ ಇದ್ದಾರೆ, ನಮ್ಮ ಪ್ರತ್ಯಕ್ಷ ಜ್ಞಾನದಲ್ಲಿನೂ ಕೂಡ ಸಂಶಯ ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ರಾಜನಂತೆ ಭೇದವಾದಿಗಳ ಮಾತನ್ನು ಯಾರು ನಂಬುತ್ತೀರಿ ನಿಮ್ಮನಿಗೆ ಏನಾಗುವುದಿಲ್ಲ ಅಂತ ಕೇಳಿದರೆ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಈ ವಿಷಯವನ್ನು ನಿರೂಪಣೆ ಮಾಡುತ್ತಾರೆ ಪುಣ್ಯಾತ್ಮರೇ. ಆದ್ದರಿಂದ ಈ ಪ್ರಸಂಗದಲ್ಲಿ ಏನು ಹೇಳ್ತಾ ಇದ್ದಾರೆ, ಸರ್ವ ಪ್ರಕರಣಗಳ ಅರ್ಥವು ಸ್ಪಷ್ಟವಿರುತ್ತದೆ. ನಾವು ಈ ಪ್ರಕಾರ ಸಂಸಾರದ ಪ್ರಪಂಚ ನಿತ್ಯವಾಗಿರುತ್ತದೆ, ಆದ್ದರಿಂದ ಅದನ್ನು ದೂರ ಮಾಡುವ ಸಾಧನ ವೇದಗಳು ಮಿಥ್ಯವಾಗಿ ಇರುತ್ತವೆ. ಏನು ಹೇಳಿದರು ಅಂತ ಕೇಳಿದರೆ ಇಲ್ಲಿ ಯಾವ ವಾದವನ್ನು ಅಂಗೀಕಾರ ಮಾಡ್ತಾರೆ ಅವರಿಗೆ ನಿಜವಾದ ಜ್ಞಾನ ಆಗ್ತದೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಆದ್ದರಿಂದ ಹೇಳಬೇಕಾದದ್ದು ಏನು ಅಂತ ಕೇಳಿದರೆ ಆ ಶಂಕರ ಭಗವತ್ಪಾದರ ವಚನವೇ ನಮಗೆಲ್ಲರಿಗೂ ಪ್ರಮಾಣ ಅಂತ ಹೇಳಿ
ಹಾಗಾದ್ರೆ ವೇದವಾಕ್ಯ ಮಿಥ್ಯ ಇದ್ದರೂ ಕೂಡ ವೇದ ಗುರುಗಳು ಮಿಥ್ಯ ಇದ್ದರೂ ಕೂಡ ಅವು ನಮ್ಮ ಸಂಸಾರವನ್ನು ನಿವೃತ್ತಿ ಮಾಡ್ಲಿಕ್ಕೆ ಸಾಧ್ಯನೇ. ಸಂಸಾರ ದುಃಖ ಮಿಥ್ಯ ಐತಿ, ವೇದ ಗುರುಗಳು ಕೂಡ ಮಿಥ್ಯನದಾರ. ಮಿಥ್ಯವಾದದ್ದು ಮಿಥ್ಯದಿಂದಲೇ ನಿವೃತ್ತಿ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ಸತ್ಯವಾದ ಸಾಧನವಿದ್ದುದಾದರೆ ಅದನ್ನು ಮಿಥ್ಯದ ನಾಶ ಆಗುವುದಿಲ್ಲ. ಏನು ಹೇಳಂಗಾತು? ವೇದ ಗುರುಗಳು ಅವು ಮಿಥ್ಯ ಅದಾವೆ ಅಂತ ಹೇಳಿದರು. ಅದರಿಂದ ಸಂಸಾರದ ಮಿಥ್ಯವಾದ ಸಂಸಾರ ನಿವೃತ್ತಿ ಸಾಧ್ಯದ. ಇದಕ್ಕೊಂದು ಕಥೆಯನ್ನು ಹೇಳಿದ್ದಾರೆ. ಮತ್ತೊಂದು ಅದೇನು? ವೇದ ಗುರುಗಳು ಮಿಥ್ಯ ಇದ್ದರೂ ಕೂಡ ಅದರಿಂದ ಮಿಥ್ಯಾ ಸಂಸಾರ ನಿವೃತ್ತಿ ಸಾಧ್ಯದ. ಎಂತಹ ದೃಷ್ಟಾಂತ ಹೇಳ್ತಾರೆ ಅಂದರೆ, ಒಬ್ಬ ರಾಜ ಅವನು ತನ್ನ ಅರಮನೆಯ ಅಂತಃಪುರದಲ್ಲಿ ಮಲಗಿಕೊಂಡಿದ್ದಾನೆ. ಆ ರಾಜಧಾನಿಯ ಸುತ್ತಲೂ ಕೂಡ ಪೊಲೀಸರು, ಸಿಪಾಯಿಗಳು, ಸೈನಿಕರು ಅರಮನೆಯನ್ನು ಭದ್ರವಾಗಿ ಕಾಯುತ್ತಾ ಇದ್ದಾರೆ, ಸುತ್ತಲೂ ನಿಂತಿದ್ದಾರೆ. ಆ ಸಮಯದಲ್ಲಿ ರಾಜನಿಗೆ ಮಲ್ಕೊಂಡಾಗ ಒಂದು ಸ್ವಪ್ನ ಬಿತ್ತು. ಏನು ಸ್ವಪ್ನ ಬಿತ್ತು ಅಂತ ಕೇಳಿದ್ರೆ, ಒಂದು ನರಿ ಬಂತಂತು. ನರಿ ಹ್ಯಾಂಗ ಬಂತು? ಸತ್ಯವಾಗಿರ್ತಕ್ಕಂಥ ಸೈನಿಕರು ಅರಮನೆಯ ಸುತ್ತಲೂ ಕಾಯ್ತಾ ಇದ್ದರೂ ಕೂಡ ಅದು ಒಳಗೆ ಬಂತು ನೋಡಿ. ಕನಸಿನ ಒಳಗಿನ ಯಾವ ನರಿ ಬಂದು ರಾಜನ ಕಾಲು ಹಿಡಿತು. ರಾಜನ ಕಾಲು ಹಿಡಿದಾಗ ಶಸ್ತ್ರಾಸ್ತ್ರಗಳು ರಾಜನ ಮದ್ದಲಾಗ ಮಲ್ಕೊಂಡಾಗ ಇಟ್ಟಿದ್ರಲ್ಲ, ಅವು ಎದಕ್ಕೂ ಉಪಯೋಗ ಆಗಲಿಲ್ಲ. ಆವಾಗ ಕನಸಿನಾಗಿಂದ ಒಂದು ಬಡಗಿ ತೊಗೊಂಡು ಅದಕ್ಕೆ ಹೊಡೆದ. ಆವಾಗ ನರಿ ಕಚ್ಚಿ ಓಡ್ ಹೋತು. ಕುಂಟುಕೊಂತ ರಾಜ ವೈದ್ಯರ ಕಡೆಗೆ ಹೋಗ್ತಾನೆ. ಕನಸಿನೊಳಗ ವೈದ್ಯರ ಕಡೆಗೆ ಹೋಗ್ತಾನೆ. ವೈದ್ಯರು ರೊಕ್ಕ ಬೇಡಿದ್ರು, ಅವನಂತೆ ದುಡ್ಡಿಲ್ಲ. ಎಷ್ಟು ಮಜಾ ಅದ. ಜಾಗ್ರತಿನ ಅರಮನೆಯ ಭಾಂಡಾರದೊಳಗೆ ಕೋಟಿ ದುಡ್ಡು ಇದ್ದರೂ ಕೂಡ ಸ್ವಪ್ನದ ವೈದ್ಯರಿಗೆ ಕೊಡಲಾಕ ಒಂದು ಪೈಸಾನು ರಾಜನಂತೆ ಇಲ್ಲ. ಆವಾಗ ಅವ ತಗೊಂತ ಒಬ್ಬ ಸನ್ಯಾಸಿ ಅಂತ ಹೋಗ್ದ. ಸನ್ಯಾಸಿ ಏನು ಮಾಡಿದ ಅಂತ ಕೇಳಿದ್ರೆ, ಅವನಿಗೆ ಔಷಧವನ್ನು ಕೊಟ್ಟ. ಆ ಔಷಧದಿಂದ ಅವನ ಗಾಯ ನಾಶ ಆಯಿತು ಅಂತ ಆ ದೃಷ್ಟಾಂತದಿಂದ ತಿಳ್ಕೊಳ್ಳೋದೇನು ಅಂತ ಕೇಳಿದರೆ, ಸರ್ವ ಪ್ರಕರಣ ಏನದ? ಸಂಸಾರೂಪ ದುಃಖ ಅದು ಮಿಥ್ಯ ಅದ. ಅದರಿಂದ ಅದನ್ನು ದೂರ ಮಾಡಬೇಕಾದ್ರೆ ಸಾಧನವಾದ ವೇದ ಗುರುಗಳು ಕೂಡ ಮಿಥ್ಯವಾಗಿ ಇರಬೇಕಾಗುತ್ತದೆ. ಅರ್ಥಾತ್ ಸಂಸಾರ ದುಃಖನು ಮಿಥ್ಯದ. ಅದರಂತೆ ಗುರು ಮತ್ತು ವೇದಗಳು ಕೂಡ ಮಿಥ್ಯದವ. ಆದ್ದರಿಂದ ಮಿಥ್ಯವನ್ನು ನಾಶ ಮಾಡಲು ಸತ್ಯವಾದ ಸಾಧನ ಅಪೇಕ್ಷೆ ಇರುವುದಿಲ್ಲ. ಸತ್ಯವಾದ ಸಾಧನೆ ಇತ್ತು ಅಂತಂದ್ರೆ ಅದು ವಿಶ್ವದ ನಾಶ, ಮಿಥ್ಯದ ನಾಶ ಆಗುವುದಿಲ್ಲ. ಹೇಗಾದ್ರೆ ಸ್ವಪ್ನದಲ್ಲಿ ರಾಜನ ಸಮೀಪ ಮಿಥ್ಯವಾದ ಹೆಣ್ಣು ಬಂತು, ಆದರೆ ಸತ್ಯವಾದ ಸೈನಿಕರಿಂದ ಅದನ್ನು ತಡೆಯಲಿಕ್ಕೆ ಆಗಲಿಲ್ಲ. ಸತ್ಯವಾದ ವ್ಯಾವಹಾರಿಕ ಸೈನಿಕರು ಯಾವ ಪ್ರಾತಿಭಾಷಿಕ ನರಿಯನ್ನ ಏನು ಮಾಡ್ಲಿಕ್ಕಾಗಲಿಲ್ಲ, ತರಬಲಿಕ್ಕಾಗಲಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಸಮೀಪ ಮಿಥ್ಯವಾದ ಹೆಣ್ಣರು ಬಂತು, ಆದರೆ ಸತ್ಯವಾದ ಯಾವ ಸೈನಿಕರಿಂದಲೂ ಅದನ್ನು ತಡೆಯಲಿಕ್ಕಾಗಲಿಲ್ಲ. ಮತ್ತು ರಾಜನು ಎಷ್ಟು ಕೂಗಿದ್ರು ಯಾರಿಂದಲೂ ಕೂಡ ನರಿಯು ಸಾಯಲಿಲ್ಲ. ಅಲ್ಲಿ ಎಷ್ಟೋ ಜನ ಇದ್ರೂ ಕೂಡ ನರಿ ಸಾಯಲೇ ಇಲ್ಲದು.
ಬಂದೂಕ ಸಾಕಷ್ಟು ಶಸ್ತ್ರಾಸ್ತ್ರಗಳು ರಾಜನ ಸುತ್ತಲೂ ಇತ್ತು. ಅದು ಸಾಗಿಲ್ಲ. ರಾಜನ ಹತ್ತಿರ ಸತ್ಯವಾದ ಅನೇಕ ಶಸ್ತ್ರಾದ್ಯ ಇದ್ದಾಗ್ಯಾದರೂ ಕೂಡ ಮಿಥ್ಯವಾದ ದಾಂಡದಿಂದಲೇ ಮರಣ ಹೊಂದಿತು. ಅಂದ್ರೇನು? ನರಿನು ಮಿಥ್ಯಾನ, ಆ ದಾಂಡನು ಮಿಥ್ಯಾನ. ರಾಜನಿಗೆ ಮಿಥ್ಯವಾದ ಗಾಯ ಉಂಟಾದಾಗ ಮಲಾಮು ಪಟ್ಟಿ ಮಾತ್ರೆಗಳನ್ನು ತಯಾರು ಮಾಡುವ ಯಾವ ಸತ್ಯ ವೈದ್ಯನಿಂದ ಉಪಯೋಗವಾಗಲಿಲ್ಲ. ಮಿಥ್ಯಾ ವೈದ್ಯನ ಕಡೆಗೆ ಹೋದ. ಅವನು ನಾಣ್ಯವನ್ನು ಬೇಡಿದ. ಅದು ರಾಜನ ಬೊಕ್ಕಸದ ಸತ್ಯವಾಗಿರ್ತಕ್ಕಂಥ ಹಣದ ರಾಶಿ ಇದ್ದರೂ ಕೂಡ ಒಂದು ಕಾಸು ಕೂಡ ರಾಜನಿಗೆ ಸಿಗಲಿಲ್ಲ. ಸತ್ಯವಾದ ಯಾವ ಸಾಧನವೂ ಕೂಡ ರಾಜನ ದುಃಖವನ್ನು ನಾಶ ಮಾಡಲು ಸಮರ್ಥವಾಗಲಿಲ್ಲ. ಮತ್ತೇನೆಂದರೆ ಮಿಥ್ಯಾ ಸನ್ಯಾಸಿಯು ಮಿಥ್ಯವಾದ ವನಸ್ಪತಿ ಔಷಧವನ್ನು ಕೊಟ್ಟು ಮಿಥ್ಯಾ ದುಃಖವನ್ನು ನಾಶ ಮಾಡಿದ. ಅಂದ್ರೆ ಏನು? ಸಾಧಕ ಬಾಧಕ. ಇಲ್ಲಿ ಮಿಥ್ಯವಾಗಿರ್ತಕ್ಕಂಥ ಸಂಸಾರಕ್ಕೆ ಮಿಥ್ಯವಾಗಿರ್ತಕ್ಕಂಥ ವೇದ ಗುರುಗಳು ನಾಶ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಮರುಭೂಮಿಯಲ್ಲಿ ತೋರುವ ಜಲಕ್ಕೂ ಮತ್ತು ತೃಷೆಗೂ ಇರುವ ಸತ್ತಾ ವಿಭೇದ 231ನೇ ವಿಷಯಾಂಕ. 231ನೆಯ ವಿಷಯಾಂಕದಲ್ಲಿ ಅವ ಹಿಂದೆ ಒಂದು ದೃಷ್ಟಾಂತ ಕೊಟ್ಟಿದ್ದ. ಏನು ಕೊಟ್ಟಿದ್ದ? ಮಿಥ್ಯಾ ವೇದ ಗುರುಗಳು ಮಿಥ್ಯ ಅಂತ ಹೇಳಿದ್ರಿ ಅಂದ್ರೆ ಆ ಮಿಥ್ಯವಾಗಿರ್ತಕ್ಕಂಥ ವೇದ ಗುರುಗಳಿಂದ ಏನಾಗಬೇಕಾಗಿತ್ತು ಅಂತಾರೆ? ಸತ್ಯವಾಗಿರ್ತಕ್ಕ ಬಂಧದ ನಿವೃತ್ತಿ ಆಗುವುದಿಲ್ಲ ಅಂತ ಅವ ಆ ರೀತಿ ಹೇಳಿದವ. ಹೇಗ ಅಂತಾರ ದೃಷ್ಟಾಂತ ಕೊಟ್ಟಿದ್ದವ. ಮರೀಚಿಕೆನೆ ಮೃಗಜಲದಿಂದ ಕೃಷಿ ನಿವೃತ್ತಿ ಹೆಂಗಾಗುವುದಿಲ್ಲವೋ ಹಾಗೆ ಮಿಥ್ಯವಾದ ವೇದ ಗುರುಗಳಿಂದ ಬಂಧ ನಿವೃತ್ತಿ ಆಗುವುದಿಲ್ಲ ಅಂತ ಅಂದಿದ್ದ. ಅದನ್ನು ಇಲ್ಲಿ ಅವನಿಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ. 231 ಮರುಭೂಮಿಯಲ್ಲಿ ತೋರುವ ಜಲಕ್ಕೂ ಮತ್ತು ಕೃಷಿಗೂ ಇರುವ ಸತ್ತ ಭೇದ. ಯಾವ ಪ್ರಕಾರ ಮರುಭೂಮಿಯಲ್ಲಿ ತೋರುವ ಮಿಥ್ಯಾ ಜಲದಿಂದ ಕೃಷಿಯ ಬಾಯಾರಿಕೆ ನಾಶವಾಗುವುದಿಲ್ಲವೋ ಅದರಂತೆ ಮಿಥ್ಯವಾದ ವೇದ ಗುರುಗಳಿಂದ ಸಂಸಾರ ದುಃಖದ ನಾಶ ಆಗುವುದಿಲ್ಲ. ಅವನ ತಿಲಜ್ಞಾನದ ಸಂಸಾರ ಸತ್ಯ ಅಂತ ತಿಳ್ಕೊಂಡವ. ಆದ್ದರಿಂದ ಮಿಥ್ಯವಾದ ವೇದ ಗುರುಗಳಿಂದ ಸತ್ಯವಾದ ಸಂಸಾರ ನಿವೃತ್ತಿ ಆಗುವುದಿಲ್ಲ. ಒಂದು ವೇಳೆ ಮಿಥ್ಯಾ ವೇದ ಗುರುಗಳನ್ನು ಒಪ್ಪಿ ಸಂಸಾರ ದುಃಖವು ಅವರಿಂದ ನಾಶವಾಗುತ್ತದೆ ಅಂತ ಅಂಗೀಕಾರ ಮಾಡಿದ್ದಾದರೆ ಮರುಭೂಮಿಯಲ್ಲಿ ತೋರುವ ಮೃಗಜಲದಿಂದಲಾದರೂ ಕೂಡ ಕೃಷಿಯೇ ನಿವೃತ್ತಿ ಆಗಬೇಕಾಗಿತ್ತು. ಈ ಸಂಶಯವನ್ನು ಶಿಷ್ಯ ಹಿಂದೆ ಮಾಡಿದ್ದ. ಆಯ್ತಾ? ಈಗ ಟೀಕಾ ಬೈತಾ ಇದ್ದಾರಲ್ಲ, ಯದ್ಯಪಿ ಉಷ್ಣ ಭೂಮಿಯಲ್ಲಿ ಯಾವ ಮಿಥ್ಯವಾದ ಜಲವಿರುವುದೋ ಅದರಿಂದ ಯಾರು ಕೃಷಿಯು ನಿವೃತ್ತಿಯಾಗಿರುವುದಿಲ್ಲ ಮತ್ತು ಮಿಥ್ಯವಾದ ಗುರುಗಳಿಂದ ದುಃಖದ ನಾಶ ಆಗುವುದಿಲ್ಲ. ಮಿಥ್ಯವಾದ ಜಲದಿಂದಲೂ ಬಾಯಾರಿಕೆ ನಾಶವಾಗಬೇಕಾಗಿತ್ತು. ಆದರೆ ಬಾಯಾರಿಕೆ ನಾಶ ಆಗುವುದಿಲ್ಲ ಹೇಗೋ ಅದರಂತೆ ಮಿಥ್ಯವಾದ ಗುರು ವೇದಗಳಿಂದ ಸಂಸಾರ ದುಃಖ ನಾಶ ಆಗುವುದು ಸಂಭವಿಸಲಿಲ್ಲ ಅಂತ ಇಂತಿಕ ಅವನ ಪ್ರಶ್ನೆ. ತಥಾಪಿ ಅಂದರೆ ಅದಕ್ಕಾದರೂ ನಿನ್ನ ದೃಷ್ಟಾಂತ ವಿಷಮವಾಗಿರುತ್ತದೆ. ಅಮ್ಮ ನೀನು ದೃಷ್ಟಾಂತ ಕೊಡ್ತಿದೆಯಲ್ಲ ಅದು ವಿಷಮದ. ಏಕೆಂದರೆ ಎರಡಲ್ಲಿಯೂ ಅಂದರೆ ಮೃಗಜಲ ಮತ್ತು ನೀರಡಿಕೆ ಈ ಎರಡರಲ್ಲಿ ಸತ್ತಾಭೇದವಿರುತ್ತದೆ. ಅಂದರೆ ಸತ್ತಾಭೇದ. ನೀನು ನೀರಡಿಕೆ ವ್ಯಾವಹಾರಿಕದ, ಮೃಗಜಲ ಪ್ರಾತಿಭಾಷಿಕದ. ಪ್ರಾತಿಭಾಷಿಕ ಮೃಗಜಲದ ವ್ಯಾವಹಾರಿಕವಾದ ನೀರಡಿಕೆ ನಾಶ ಆಗುವುದಿಲ್ಲ. ಆದ್ದರಿಂದ ಸಮಸತ್ತ
ಸಮಸತ್ತಾಗಳ ಪರಸ್ಪರ ಸಾಧಕ ಬಾಧಕತ್ವವು 232ಕ್ಕೆ ಅದು ಉತ್ತರವನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. 232 ಸಿಕ್ಕದ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಸಮಸತ್ತ ಭವ ದುಃಖ ಗುರುವೇದ ನೀವು ಗುರುದೇವ ಕರ್ತ ಭವ ಭೇಷೇದ आपस में समसत्ता जिनकी रखी साधक बाधकता तिनकी ಇಲ್ಲಿ ಹೇಳ್ತಾ ಇದ್ದಾರಲ್ಲ ಏನು ಅಂತ ಕೇಳಿದ್ರೆ ಟೀಕಾ ನೋಡ್ರಿ ನಮ್ಮ ಭವದುಃಖ ಮತ್ತು ಗುರುವೇದಗಳು ಸಮಸತ್ತ ಅಂದರೆ ಒಂದೇ ಸತ್ತ ಇರುತ್ತವೆ. ಟೀಕಾ ಬರಿ ಭವದುಃಖ ಮತ್ತು ಗುರುವೇದಾದಿಗಳು ಸಮಸತ್ತ ಅಂದರೆ ಒಂದೇ ಸತ್ತ ಉಳ್ಳವರು ಆಗಿರುತ್ತದೆ. ಒಂದೇ ಸತ್ತ ಅದ, ಅದು ವ್ಯಾವಹಾರಿಕ ಸತ್ತ, ಇದು ವ್ಯಾವಹಾರಿಕ ಸತ್ತ ಅದ, ಒಂದೇ ಸತ್ತ. ಆದ್ದರಿಂದ ಗುರು ವೇದಗಳಿಂದ ಭವದುಃಖದ ಛೇದನವಾಗುತ್ತದೆ. ಎಲ್ಲಿ ಸಮಸತ್ತ ಇರ್ತತಿ ಅಲ್ಲಿ ಸಾಧಕ ಬಾಧಕತಾ ಇರ್ತತಿ, ವಿಷಮ ಸತ್ತೆಯಲ್ಲಿ ಸಾಧಕ ಬಾಧಕತಾ ಇರುವುದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಯಾವ ತಮ್ಮೊಳಗೆ ಸಮಸತ್ತಗಳಿರೋ ಅವು ಪರಸ್ಪರದಲ್ಲಿ ಸಾಧಕ ಹಾಗೂ ಬಾಧಕಗಳಾಗುತ್ತವೆ. ಸಮಾನ ಸತ್ಯ ಇರಬೇಕು. ಹೇಗೆ ಅಂತ ಕೇಳಿದ್ರೆ ಮೃತ್ತಿಕೆ ಮತ್ತು ಘಟವು ಸಮಸತ್ತ ಇರುತ್ತದೆ. ಆ ಮೃತ್ತಿಕೆಯು ಘಟದ ಸಾಧಕವಾಗಿರುತ್ತದೆ. ಮೃತ್ತಿಕೆ ಮಣ್ಣು ವ್ಯಾವಹಾರಿಕ ಸತ್ತ ಅದ, ಘಟನೂ ವ್ಯಾವಹಾರಿಕ ಸತ್ತ ಅದ. ವ್ಯಾವಹಾರಿಕವಾದ ಮಣ್ಣು ವ್ಯಾವಹಾರಿಕವಾದ ಘಟವನ್ನು ತಯಾರು ಮಾಡಲಾಕ ಸಾಧಕದ. ಅಗ್ನಿ ಮತ್ತು ಕಾಷ್ಟ, ಅಗ್ನಿ ಮತ್ತು ಕಟ್ಟಿಗೆಗಳು ಸಮಸತ್ತ ಇರುತ್ತವೆ. ಆದ್ದರಿಂದ ಅಗ್ನಿಯು ಕಾಷ್ಟಗಳ ಬಾಧಕವಾಗಿರುತ್ತದೆ. ಅಗ್ನಿ ಮತ್ತು ಕಾಷ್ಟ ಇವೆರಡು ಸಮಸತ್ತ ವ್ಯಾವಹಾರಿಕ ಸತ್ತ ಇರುವುದರಿಂದ ಅಗ್ನಿ ಕಾಷ್ಟಗಳ ಬಾಧಕ. ಸಾಧಕ ಅಂದರೆ ಕಾರಣ, ಬಾಧಕ ಅಂದರೆ ನಾಶಕ. ಸಾಧಕ ಅಂದರೆ ಕಾರಣ ಅಂದ್ರೇನು? ಮೃತ್ತಿಕೆ ಸಾಧಕದ ಘಟಕ್ಕೆ, ಅದಕ್ಕೆ ಸಾಧಕ ಆಗ್ತದೆ, ಘಟಕ್ಕೆ ಸಾಧಕ ಆಗ್ತದೆ. ಅಗ್ನಿ ಕಾಷ್ಟವನ್ನು ಬಾಧ ಮಾಡ್ತದೆ, ಅದಕ್ಕೆ ಬಾಧಕ ಆಗ್ತದೆ. ಅಗ್ನಿ ಕಟ್ಟಿಗೆ ಬಾಧಕ ಆಗ್ತದೆ. ಮರುಭೂಮಿಯಲ್ಲಿ ಮೃಗಜಲ ಮತ್ತು ಕೃಷಿಯು ಸಮಸತ್ತಗಳಿಲ್ಲ, ಆದರೆ ಮೃಗಜಲ ಕೃಷಿಯು ಬಾಧಕವಲ್ಲ. ಸಮಸತ್ತಗಳು ಎಲ್ಲಿ ಅದ ಅಲ್ಲಿ ಮೃಗಜಲ ಮತ್ತು ಕೃಷಿ ಸಮಾನ ಸತ್ತ ಇಲ್ಲ. ಮೃಗಜಲ ಪ್ರಾತಿಭಾಷಿಕದ, ಕೃಷಿ ವ್ಯಾವಹಾರಿಕದ. ಆದ್ದರಿಂದ ಮೃಗಜಲವು ಕೃಷಿಯು ಬಾಧಕವಲ್ಲ. ಈ ಸ್ಥಾನದಲ್ಲಿ ಈ ಪ್ರಕಾರದ ರಹಸ್ಯವಿರುತ್ತದೆ. ಇಲ್ಲಿ ಒಂದು ರಹಸ್ಯದ ಮಾತನ್ನು ಹೇಳ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಈ ಸ್ಥಾನ ಈ ಪ್ರಕಾರ ರಹಸ್ಯವಿದ್ದು ಚೇತನದಲ್ಲಿ ಪರಮಾತ್ಮ ಸತ್ತ ಇರುತ್ತದೆ. ಚೇತನದಲ್ಲಿ ಪರಮಾತ್ಮ ಸತ್ತ ಇರ್ತದೆ. ಮತ್ತು ಚೇತನಕ್ಕಿಂತ ಭಿನ್ನವಾದ ಯಾವ ಮಿಥ್ಯಾ ಪದಾರ್ಥಗಳಿರುವವೋ ಅವುಗಳಲ್ಲಿ ಎರಡು ಪ್ರಕಾರ ಸತ್ತ ಇರುತ್ತವೆ. ಚೇತನಕ್ಕೆ ಭಿನ್ನವಾಗಿ ಚೇತನ ಮಾತ್ರ ಹೆಂಗದ, ಪರಮಾತ್ಮ ಸತ್ತ ಅದ. ಎಂದು ಯಾವ ಕಾಲಕ್ಕೂ ಅದು ನಾಶ ಆಗುವುದಿಲ್ಲ. ಚೇತನದಲ್ಲಿ ಒಂದು ಪಾರಮಾರ್ಥಿಕ ಸತ್ತ ಅದ. ಆ ಚೇತನಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಎರಡು ಸತ್ತ ಅದಾವರು. ಒಂದಿನ ವ್ಯಾವಹಾರಿಕ ಸತ್ತ ಅದ, ಮತ್ತೊಂದು ಪ್ರಾತಿಭಾಷಿಕ ಸತ್ತ ಅದ. ಚೇತನ ಒಂದನ್ನು ಬಿಟ್ಟರೆ ಒಂದು ವ್ಯಾವಹಾರಿಕ ಸತ್ತ ಅದ, ಒಂದು ಪ್ರಾತಿಭಾಷಿಕ ಸತ್ತ ಅದೇ. ಅದನ್ನೆಲ್ಲಿ ಹೇಳಿಕೊಡ್ತಾ ಇದ್ದಾವೆ. 233 ವ್ಯಾವಹಾರಿಕ, ಪ್ರಾತಿಭಾಷಿಕ ಮತ್ತು ಪಾರಮಾರ್ಥಿಕ ಸತ್ತ. ಇವು ಬಹಳ ಅವಶ್ಯ ಅದ ನಾವು ತಿಳ್ಕೊಳ್ಳೋದು. ಇಲ್ಲಿ ಪ್ರಾತಿಭಾಷಿಕ ಮತ್ತು ವ್ಯಾವಹಾರಿಕ ಇವು ಚೇತನಕ್ಕೆ ಭಿನ್ನವಾಗಿ ಎರಡು ಸತ್ತ ಅದಾವ. ಚೇತನ
ಪಾರಮಾರ್ಥಿಕದ. ಆ ಪಾರಮಾರ್ಥಿಕ ಚೇತನವನ್ನು ಬಿಟ್ಟರೆ ಉಳಿದಾಗ ಎರಡು ಸತ್ತ, ಒಂದು ವ್ಯಾವಹಾರಿಕ ಸತ್ತ, ಒಂದು ಪ್ರಾತಿಭಾಷಿಕ ಸತ್ತ ಅದೇ. ಇದ್ರೂ ಕೂಡ ವಾಸ್ತವಿಕವಾಗಿ ಜಿಜ್ಞಾಸುಗಳು ಇದು ತಿಳ್ಕೋಬೇಕಲ್ಲಿ, ಸತ್ತ ನಿಜವಾಗಿ ಮೂರು ಇಲ್ಲವೇ ಇಲ್ಲ. ಇದು ತಿಳಿಸೋ ಸಲುವಾಗಿ ಸತ್ತ ಇರೋದು ಒಂದೇ, ಬ್ರಹ್ಮ, ಚೇತನ, ಪಾರಮಾರ್ಥಿಕ ಸತ್ತ, ಅದೇ ಸತ್ಯದ. ಅದನ್ನು ತಿಳಿಸ್ಬೇಕಾದ್ರೆ ಈ ಎರಡು ಸತ್ತ ನಾವು ಉದಾಹರಣೆ ಹೇಳಬೇಕಾಗ್ತದೆ. ಇರೋದು ಅದೇ ಏಕಂ ಏವಂ ಅದ್ವಿತೀಯಂ ಅಂತೆ. ಅದನ್ನು ತಿಳಿಸೋ ಸಲುವಾಗಿ ನಾವು ಎಲ್ಲ ಆರೋಪ ಮಾಡಬೇಕಾಗ್ತದೆ. ಅದರೊಳಗೆ ವ್ಯಾವಹಾರಿಕವನ್ನು ಆರೋಪ ಮಾಡಬೇಕಾಗ್ತೈತಿ, ಪ್ರಾತಿಭಾಷಿಕವನ್ನು ಆರೋಪ ಮಾಡಬೇಕಾಗ್ತದೆ. ಹೇಳಕ್ಕೆ ಮೂರು ಅದಾವ, ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಷಿಕ. ಹೇಳಕ್ಕೆ ಮೂರು ಅದಾವ. ಪರಂತು ಇವತ್ತು ರಾಮಾಯಣ ನಾಟಕ ನಡೆಯುತ್ತಂತ ತಿಳ್ಕೋರಿ. ರಾಮಾಯಣದೊಳಗೆ ಯಾವಾಗ ರಾವಣ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಊರಾಗ ರಾವಣನ ಪಾಠ ಮಾಡೋರು ಚಲೋ ಹುಡುಗನ ಹುಡುಕ್ಯಾಡಿದ್ರು. ಗೌಡ್ರ ಮಗ ಚಲೋ ಇದ್ದ ಹುಡುಗ, ಕಷ್ಟ ಪುಷ್ಟದಾನ ಇವನ ರಾವಣನ ಮಾಡೋನು. ರಾವಣನ ಪಾಠ ಹಾಕಿದ ಯಾರವ? ಗೌಡನು ಮಗ. ವೇದಿಕೆಯೊಳಗೆ ಬಣ್ಣ ಪಡ್ಕೊಂಡು ಬಂದ ಕೂಡಲೇ ರಾವಣ ಬಂದ ಅಂತ ಜನ ಅಂತಿದ್ದರು. ಆ ರಾವಣ ಸೀತನ ಅಪಹರಿಸುವ ಸಮಯದಲ್ಲಿ ಏನು ಮಾಡಿದ? ಸನ್ಯಾಸಿ ಆದ. ಯಾರ? ರಾವಣ. ಸನ್ಯಾಸಿಗೆ ಸೀತನ ಅಪಹರಿಸಿದ. ಸೀತೆ ಅಪಹರಣಕ್ಕೊಳಗಾದಳು ರಾವಣನಿಂದ. ಈಗ ವಿಚಾರ ಮಾಡಿ, ಒಂದು ಸನ್ಯಾಸಿ, ಎರಡದ್ದು ರಾವಣ, ಅಂದರೆ ಗೌಡ್ರ ಮಗ, ಮೂರದಾಗ ರಾವಣ ಬಂದ ಅಂತಿದ್ರು. ಸನ್ಯಾಸಿ ಸೀತನ ಎತ್ತಿದ ಅಂತಿದ್ರು. ಅಲ್ಲಿ ಮೂರು ಮಂದಿ ಅದಾರೇನು? ಅಬ್ಬ ಗೌಡ್ರ ಮಗನೇ ಖರೆ. ಸಂಜಿನಾಗ ಯಾವಿದ್ದ ಮುಂಜಾನೆ ಬಣ್ಣ ಒರೆಸಿದ ಬಳಿಕೂ ಅವನೇ. ಹೌದು, ಆ ಗೌಡ್ರ ಮಗನಲ್ಲೇ ವ್ಯಾವಹಾರಿಕವಾಗಿರ್ತಕ್ಕಂಥ ರಾವಣನ ಪ್ರತೀತಿ ಆಯಿತು. ಗೌಡನ ಮಗನಲ್ಲಿ ಸನ್ಯಾಸಿ ಅನ್ನುವಂಥ ಪ್ರಾತಿಭಾಷಿಕ. ಸನ್ಯಾಸಿ ಎಷ್ಟು ತನಕ? ಸೀತೆ ಕೈ ಹಿಡಿತನಕ. ಸೀತೆ ಕೈ ಹಿಡಿದ ಅಂದ ಬಳಿಕ ಅವ ಸನ್ಯಾಸಿ ಅಲ್ಲ. ಯಾಕೆ? ಸನ್ಯಾಸಿ ವ್ಯವಹಾರ ಇಂಥದಲ್ಲ. ಸನ್ಯಾಸಿ ಬಾದಾದ. ರಾವಣ ಅಂತಿದ್ದಾಗ ಸನ್ಯಾಸಿ ಬಾದಾದ. ರಾವಣ ಬೆಳಕಾಗ್ತಲೇ ರಾವಣ ಬಾದಾದ. ಇರಾವ ಗೌಡ್ರ ಮಗ ಒಬ್ಬನೇ. ಹಾಗೆ ಸಪ್ತ ಮೂರು ಅಂತ ನಾವು ಹೇಳಿದರೂ ಕೂಡ ಜಿಜ್ಞಾಸುಗಳು ಇರೋದು ಒಂದೇ ಸತ್ಯ, ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಆ ಒಂದು ಪಾರಮಾರ್ಥಿಕ ಸತ್ತ ಬ್ರಹ್ಮವನ್ನು ತಿಳಿಸೋ ಸಲುವಾಗಿ ಇಲ್ಲಿ ಆರೋಪ ಮಾಡ್ತಾರೆ. ಒಂದು ವ್ಯಾವಹಾರಿಕ ಸತ್ತ, ಮತ್ತೊಂದು ಪ್ರಾತಿಭಾಷಿಕ ಸತ್ತ. ಚೈತನ್ಯವಂತನ್ನು ಬಿಟ್ಟು ಎರಡು ಸತ್ತ ಅದಾವಂತ ಹೇಳ್ತಾ ಇದ್ದಾರಲ್ಲ, ಅವಕ್ಕ ಅದು ಲಕ್ಷಣವನ್ನು ಬರೀತಾ ಇದ್ದ. ಯಾವ ಪದಾರ್ಥವು ಬ್ರಹ್ಮಜ್ಞಾನವಿಲ್ಲದೆ ಬಾಧ ಹೊಂದುವುದಿಲ್ಲವೋ, ಇಂತು ಬ್ರಹ್ಮಜ್ಞಾನದಲ್ಲಿ ಯಾವುದು ಬಾಧ ಹೊಂದುವುದೋ ಆ ಪದಾರ್ಥದಲ್ಲಿ ವ್ಯಾವಹಾರಿಕ ಸತ್ತ ಇರುತ್ತದೆ ಎಂದು ಹೇಳಲ್ಪಡುತ್ತದೆ. ವ್ಯಾವಹಾರಿಕ ಸತ್ತಾದ ಲಕ್ಷಣ ಇದು. ಯಾವ ಪದಾರ್ಥ ಬ್ರಹ್ಮಜ್ಞಾನವಿಲ್ಲದೆ ಬಾಧ ಹೊಂದುವುದಿಲ್ಲವೋ, ಕಿಂತು ಬ್ರಹ್ಮಜ್ಞಾನದಿಂದಲೇ ಯಾವುದು ಬಾಧ ಹೊಂದುವುದೋ ಆ ಪದಾರ್ಥದಲ್ಲಿ ವ್ಯಾವಹಾರಿಕ ಸತ್ತ ಇರುವುದೆಂದು ಹೇಳಲ್ಪಡುತ್ತದೆ.
ಆ ಪದಾರ್ಥ ಅಂದ್ರೆ ಪ್ರಪಂಚ. ಆ ಪದಾರ್ಥ ಅಂದ್ರೆ ಪ್ರಪಂಚ. ಈ ಪ್ರಪಂಚ ಇದು ವ್ಯಾವಹಾರಿಕ ಸತ್ತ ಅದ. ಆಕಾಶ ಆದಿ ಪ್ರಪಂಚ. ಈ ವ್ಯಾವಹಾರಿಕ ಸತ್ತ ಇದು ಸುಳ್ಳಾಗಬೇಕಾಗಿತ್ತು ಅಂತಂದ್ರೆ ಬ್ರಹ್ಮಜ್ಞಾನದಿಂದಲೇ. ಯಾವ ಬ್ರಹ್ಮಜ್ಞಾನದಿಂದ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದಲೋ ಏನು ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದಲೋ? ಸಂಸಾರ ಪ್ರಪಂಚ ಸುಳ್ಳಾಗಬೇಕಾಗಿತ್ತು ಅಂತಂದ್ರೆ ಬ್ರಹ್ಮಜ್ಞಾನದಿಂದ. ಯಾವ ಬ್ರಹ್ಮಜ್ಞಾನದಿಂದ? ಅದೃಢ ಅಲ್ಲ, ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾರಿಗ ಆಗ್ಯದ ಅವ್ರಿಗೆ ಸಂಸಾರ ಸುಳ್ಳಂತ ನಿಶ್ಚಯ ಆಗ್ತದೆ. ಇದರ ಮ್ಯಾಗಿನ ನಾ ಏನು ತಿಳ್ಬೇಕು? ನಮ್ಗೇನೋ ಸಂಸಾರದೊಳಗೆ ಸತ್ಯತ್ವ ಕಾಣಕತ್ತೈತೋ, ಕಾಣಕತ್ತಿತ್ತು, ನಮಗೇನೋ ದೃಢ ಬ್ರಹ್ಮಜ್ಞಾನ ಆಗಿಲ್ಲ. ಏನು ಗೊತ್ತಿಲ್ಲ ನಮಗಿನ್ನೂ ಸಂಸಾರದೊಳಗೆ ಏನ್ರಿ ಆಸಕ್ತಿ ಐತಿ ಅಂದ್ರೆ ಸಂಸಾರ ಮಿಥ್ಯತ್ವ ನಿಶ್ಚಯ ಆಗಿಲ್ಲ. ಮಿಥ್ಯತ್ವ ನಿಶ್ಚಯ ಆದ್ರೆ ಆಸಕ್ತಿ ಇರಂಗಿಲ್ಲ. ಈಗ ಶಾಸ್ತ್ರ ಬರೀ ಹೇಳಕ್ಕೆ ಓದಕ್ಕೆ ಇರಂಗಿಲ್ಲ, ಅಳತಿ ಮಾಡಿ ನೋಡಕ್ಕೆ ಇರ್ತದೆ. ನೋಡಕ್ಕೆ ಹೇಳೋದಲ್ಲ, ಕೇಳೋದಲ್ಲ, ನೋಡೋದಲ್ಲ. ನಾವು ನಮ್ಮ ಅನುಭವವನ್ನು ತಿಳ್ಕೊಂಡು ನೋಡ್ಬೇಕಾಗ್ತದೆ. ಇನ್ನು ಸಂಸಾರದಾಗ ಆಸಕ್ತಿ ಐತಂತ ದೃಢ ಬ್ರಹ್ಮಜ್ಞಾನ ಆಗಿಲ್ಲ ಅಂತ ನಿಶ್ಚಯ ಆಗ್ತದೆ. ಹ್ಯಾಂಗ ಅಂತ ಕೇಳಿದ್ರೆ ಮಧ್ಯಾಹ್ನದಾಗ ಹೊಂಟಿದ್ದು, ಹೊಲಕ್ಕೆ ಹೊಂಟಿದ್ದು ಹುಡುಗ ಏನೋ ಮಿರಿ ಮಿಂಚಾಕೈತಿ ದಾರ್ಯಾಗ. ಅವನ ಬೆಳ್ಳಿನ ಬಿದ್ದೈತಿ. ಅವನು ಬೆಳ್ಳೈತಂತ ಕೈಯಾಗ ಹಿಡಿದು ತಗೊಂಡು ನೋಡ್ದ, ಅದೇನಿತ್ತು? ಬೆಳ್ಳಿ ಇದ್ದಿದ್ದಿಲ್ಲ, ಶಿಂಪಿತ್ತು. ಶಿಂಪಿ ಐತಿ, ಬೆಳ್ಳಿ ಅಲ್ಲ ಅಂತ ತಿಳಿದ ಬಳಿಕ ಅದನ್ನ ಕಿಶದ ಹಾಕ್ಕೊತಾನು. ಹೋಗದ ಯಾಕೆ ಹೋಗದ? ಅದು ಸುಳ್ಳತ್ತು ಗೊತ್ತಾಯ್ತು. ಬೆಳ್ಳಿ ಅಲ್ಲ, ಸುಳ್ಳತ್ತು ಗೊತ್ತಾಯ್ತು. ಸುಳ್ಳತ್ತು ತಿಳಿದ ಬಳಿಕ ಆಸಕ್ತಿ ಇರಂಗಿಲ್ಲ. ಇನ್ನೂ ಸಂಸಾರಕ್ಕೆ ಆಸಕ್ತಿ ಐತೆ, ಸುಳ್ಳು ಅಂತ ನಾವು ತಿಳಿದಿಲ್ಲ. ಸುಳ್ಳು ಅಂತ ತಿಳಿದಿಲ್ಲ ಅಂದ ಬಳಿಕ ದೃಢ ಬ್ರಹ್ಮಜ್ಞಾನ ನಮಗೆ ಆಗಿಲ್ಲ. ಇದು ನಿರ್ಣಯ. ಆದ್ದರಿಂದ ಇಲ್ಲಿ ವ್ಯಾವಹಾರಿಕ ಸತ್ಯ ಅದಕ್ಕೆ ಒಂದು ಲಕ್ಷಣ ಬರೀತಾ ಇದ್ದಾರಲ್ಲ, ಬ್ರಹ್ಮಜ್ಞಾನದಿಂದಲೇ ಬಾಧ ಹೊಂದುವುದಿಲ್ಲವೋ, ಬ್ರಹ್ಮಜ್ಞಾನ ಇಲ್ಲದೆ ಯಾವುದು ಬಾಧ ಹೊಂದುವುದಿಲ್ಲವೋ, ಕಿಂತು ಬ್ರಹ್ಮಜ್ಞಾನದಿಂದಲೇ ಸುಳ್ಳಾಗಿ ತೋರುತ್ತದೆಯೋ ಆ ಪದಾರ್ಥದಲ್ಲಿ ವ್ಯಾವಹಾರಿಕ ಸತ್ಯ ಇರ್ತದೆ ಅಂತ ಹೇಳಲ್ಪಡುತ್ತದೆ. ಆ ವ್ಯಾವಹಾರಿಕ ಸತ್ಯ ಈಶ್ವರ ಸೃಷ್ಟಿಯಾಗಿರುತ್ತದೆ. ಏಕೆಂದರೆ ದೇಹ ಇಂದ್ರಿಯಾದಿಗಳು ಪ್ರಪಂಚವಾದ ಯಾವ ಈಶ್ವರ ಸೃಷ್ಟಿ ಇರುವುದೋ ಅದು ಬ್ರಹ್ಮಜ್ಞಾನದಿಂದ ಅಲ್ಲದೆ ಬಾಧ ಹೊಂದುವುದಿಲ್ಲ. ಅದು ಬ್ರಹ್ಮಜ್ಞಾನದಿಂದಲೇ ಬಾಧ ಹೊಂದುತ್ತದೆ. ವ್ಯಾವಹಾರಿಕ ಸತ್ಯಕ್ಕೆ ಇನ್ನೊಂದು ಹೆಸರು ಕೊಟ್ಟರೆ ಈಶ್ವರ ಸೃಷ್ಟಿ ಅಂತ. ಈಶ್ವರ ಸೃಷ್ಟಿ ಎರಡದಾವ್ರಿ. ಸೃಷ್ಟಿ ಒಂದು ಜೀವ ಸೃಷ್ಟಿ, ಒಂದು ಈಶ್ವರ ಸೃಷ್ಟಿ ಅಂತ. ಇದನ್ನ ವಿದ್ಯಾರಣ್ಯ ಸ್ವಾಮೀಜಿ ಅವರು ಪಂಚದಶಿಯೊಳಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ. ಸೃಷ್ಟಿ ಎರಡು, ಒಂದು ಈಶ್ವರ ಸೃಷ್ಟಿ, ಒಂದು ಜೀವ ಸೃಷ್ಟಿ. ಅದು ಯಾವುದ್ರಿ ಅಂತ ಕೇಳಿ ಬರೀತಾ ಇದ್ದಾರೆ ಅಲ್ಲಿ ಪಂಚದಶಿಯೊಳಗೆ. ಈಕ್ಷಣಾದಿ ಪ್ರವೇಶಾಂತ ಸೃಷ್ಟಿ ಈಶೇನ ಕಲ್ಪಿತ ಜಾಗ್ರದಾದಿ ವಿಮೋಕ್ಷಾಂತ ಸಂಸಾರೋ ಜೀವ ಕಲ್ಪಿತ. ಈಕ್ಷಣಾದಿ ಪ್ರವೇಶಾಂತ ಸೃಷ್ಟಿ ಈಶೇನ ಕಲ್ಪಿತ. ಈಶ್ವರ ತಯಾರು ಮಾಡಿದ ಸೃಷ್ಟಿ, ಜೀವ ತಯಾರು ಮಾಡಿದ ಸಂಸಾರ. ಈಶ್ವರನಿಗೆ ನಾನು ಏಕನಾಗಿದ್ದೇನೆ, ಬಹುರೂಪನಾಗಬೇಕು ಅಂತೇನ ಇಚ್ಛಾ ಆಯ್ತಲ್ಲ, ಆ ಇಚ್ಛಾ ಹಿಡ್ಕೊಂಡು ತಾನೇ ಜೀವದ ಈ ದೇಹಗಳ ಪ್ರವೇಶ ಆದಲ್ಲ, ಇದು ಈಶ್ವರ ಸೃಷ್ಟಿ ಅಂತ ಕರೀತಾ ಇದ್ದಾರೆ.
ವ್ಯಾವಹಾರಿಕ ಸತ್ಯ ಈಶ್ವರ ಸೃಷ್ಟಿ. ದೇಹ ಇಂದ್ರಿಯ ಇವೆಲ್ಲ ಈಶ್ವರ ಸೃಷ್ಟಿ ಅದಾವ, ಈಶ್ವರ ಮಾಡ್ಯಾನ. ಇನ್ನು ಜೀವ ಸೃಷ್ಟಿ ಪರಮಾತ್ಮ ಹೆಣ್ಣ ಗಂಡ ಮಾಡ್ಯಾನ, ಜೀವ ಗಂಡ ಹೆಂಡತಿ ಮಾಡ್ಯಾನ ಅಂತ ಕಥೆಂಗಿಲ್ಲ. ಹೆಣ್ಣ ಗಂಡ ಇದು ಈಶ್ವರ ಸೃಷ್ಟಿ, ಗಂಡ ಹೆಂಡತಿ ಇದು ಜೀವ ಸೃಷ್ಟಿ. ಹೆಣ್ಣು ಸತ್ರ ದುಃಖ ಆಗಂಗಿಲ್ಲ, ಹೆಂಡತಿ ಸತ್ರ ದುಃಖ ಆಗೈತಿ. ಹೆಣ್ಣ ಈಶ್ವರ ಸೃಷ್ಟಿ, ಹೆಂಡತಿ ಜೀವನ ಸೃಷ್ಟಿ. ಗಂಡಸ ಸತ್ರ ದುಃಖ ಆಗಂಗಿಲ್ಲ, ಗಂಡ ಸತ್ರ ದುಃಖ ಆಗೈತಿ. ಅಂದ್ರೆ ಈಶ್ವರ ಸೃಷ್ಟಿ ದುಃಖದ ಕಾರಣ ಅಲ್ಲ, ಜೀವ ಸೃಷ್ಟಿ ದುಃಖದ ಕಾರಣವೇ. ಅದೊಂದು ರೀತಿಯಿಂದ ಇಲ್ಲಿ ಏನು ಹೇಳ್ತದ, ಏಕೆಂದರೆ ದೇಹ ಇಂದ್ರಿಯಾದಿಗಳ ಪ್ರಪಂಚವಾದ ಯಾವ ಈಶ್ವರ ಸೃಷ್ಟಿ ಇರುವುದೋ ಅದು ಬ್ರಹ್ಮಜ್ಞಾನದಿಂದ ಅಲ್ಲದೆ ಬಾಧ ಹೊಂದುವುದಿಲ್ಲ, ಅದು ಸುಳ್ಳು ಆಗುವುದಿಲ್ಲ. ಅವು ಬ್ರಹ್ಮಜ್ಞಾನದಿಂದಲೇ ಬಾಧ ಹೊಂದುತ್ತದೆ. ಯದ್ಯಪಿ ಈ ಸೃಷ್ಟಿ ಪದಾರ್ಥಗಳು ಬ್ರಹ್ಮಜ್ಞಾನಿಗಳು ನಾಶವೇನೋ ಆಗೇ ಆಗುತ್ತವೆ. ಆ ಈ ಸೃಷ್ಟಿ ನಾಶ ಆಕತಿ, ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲ. ನಾಶ ಆಗಲಕ್ಕೆ ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲ. ಆದರೆ ಬ್ರಹ್ಮಜ್ಞಾನದಿಂದಲೇ ಬಾಧ ಹೊಂದುವುದಿಲ್ಲ. ಅಪರೋಕ್ಷ ಮಿಥ್ಯಾ ನಿಶ್ಚಯವು ಬಾಧ ಎನಿಸುತ್ತದೆ. ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕ್ಕೆ ಬಾಧ ಅಂತ ಕರೀತಾ ಇದ್ದಾರೆ. ಅಲ್ಲಿ ಈಶ್ವರ ಸೃಷ್ಟಿ ನಾಶ ಆಗಬಹುದು, ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲ. ಆದರೆ ಬ್ರಹ್ಮಜ್ಞಾನದಿಂದ ಸುಳ್ಳಾಗುವುದಿಲ್ಲ ಸಂಸಾರ. ನೋಡ್ತಾ ಇದ್ದೀವಿ ನಾವು. ಯದ್ಯಪಿ ಈಶ್ವರ ಸೃಷ್ಟಿಯ ಪದಾರ್ಥಗಳು ಬ್ರಹ್ಮಜ್ಞಾನ ಇಲ್ಲದೆ ನಾಶವನ್ನು ಆಗ್ತವೆ, ಆದರೆ ಬ್ರಹ್ಮಜ್ಞಾನದಿಂದಲೇ ಬಾಧ ಹೊಂದುವುದಿಲ್ಲ. ಬ್ರಹ್ಮಜ್ಞಾನದಿಂದಲೇ ಬಾಧ ಹೊಂದುವುದಿಲ್ಲ. ಅಪರೋಕ್ಷ ಮಿಥ್ಯಾ ನಿಶ್ಚಯವು ಬಾಧ ಎನಿಸುತ್ತದೆ. ಅಪರೋಕ್ಷ ಮಿಥ್ಯಾ ಬಾಧ ಹೊಂದುವುದಿಲ್ಲ. ನಿನ್ನ ಅನುಭವಕ್ಕೆ ಬಂದಿರಬೇಕದು ಅಪರೋಕ್ಷವಾಗಿ. ಸುಳ್ಳ ಅನ್ನೋದು ನಾನು ಮೇಲೆ ದುಷ್ಟ ಅಂತ ಹೇಳ್ತಾ ಇದ್ದೇನೆ. ತಂದಿ ಸಂತಿ ಹೋಗಿದ್ದ, ಮನ್ಯಾಗ 5 ವರ್ಷದೊಂದು ಮಗ ಇತ್ತು. ಅವಾಗ ಒಂದು ಆಡಾಕ ಆ ಹುಡುಗನಿಗೆ ಆಡ್ಲಾಕಂತೆ ರಬ್ಬರ್ ಹಾವು ತೊಗೊಂಡು ಬಂದ. ರಬ್ಬರ್ ಹಾವು ತಂದ, ಹುಡುಗನ ಕೈ ಕೊಟ್ಟ. ಅದು ಅಂಜಿ ಒಳಗೆ ಇತ್ತದು ಹುಡುಗ. ಅದು ಹಾವು ಸತ್ಯವಾದ ಹಾವು ಅಂತ ತಿಳ್ಕೊಂತದು. ಅವಾಗ ಅಪ್ಪ ಹೇಳ್ತಾನಂತಮ್ಮ, ಅದು ಕರೆ ಹಾವಲ್ಲೋ, ಸುಳ್ಳು ಆಯ್ತು ಅಂತ ಹೇಳ್ತಾ ಇದ್ದಾನೆ. ತಂದಿ ಮ್ಯಾಗ ಮಗನ ಮಾತಿನ ಮ್ಯಾಗ ಮಗನ ವಿಶ್ವಾಸ ಐತೆ ಇಲ್ಲ ಐತೆ. ಪರಂತು ಹಿಡಿ ಬಂದಾಕ ಅನುಭವಕ್ಕೆ ಬರವಲ್ದದಕ್ಕ. ಈಗ ಅಪ್ಪ ತಮ್ಮ ಕರೆ ಹಾವಲ್ಲೋ ಸುಳ್ಳು ಹಾವ ಐತಿ ಅಂತ ಹೇಳ್ತಾನ. ಅಪ್ಪನ ಮಾತಿನ ಮ್ಯಾಗ ವಿಶ್ವಾಸನೂ ಐತಿ, ಭಯ ಹೋಗವಲ್ದಂದ್ರೆ ಅಪರೋಕ್ಷವಾಗಿ ಸುಳ್ಳಂತ ನಿಶ್ಚಯ ಆಗವಲ್ದು. ಈಗ ಅವಾಗ ಏನು ಮಾಡ್ತಾನಪ್ಪ, ಅದನ್ನು ಮುದ್ದಿ ಮಾಡ್ತಾನೆ, ನೆಲಕ್ಕೆ ಬಡಿತಾನೆ. ನೋಡ್ಬಾ ಇದು ಪ್ಲಾಸ್ಟಿಕ್ ಐತೆ, ಕರೆ ಹಾವಲ್ಲ ಅಂತ ಯುಕ್ತಿಯಿಂದ ಏನು ಮಾಡಿದ ಅಪ್ಪ, ಅದನ್ನು ಸುಳ್ಳಂತ ತಿಳಿಸಿದ. ಯಾವಾಗ ಸುಳ್ಳು ಅಂತ ಅಪರೋಕ್ಷವಾಗಿ ಆ ಹುಡುಗನಿಗೆ ಗೊತ್ತಾಗ್ತದೆ, ಆವಾಗ ಅದನ್ನು ಕೈಯಾಗ ಅವನು ಭಯ ಹೋತು. ಆ ಹಾವು ತೊಗೊಂಡ ಆಡಕ್ಕಿಲ್ಲ. ಹಾಗೆ ಸಂಸಾರ ಅನ್ನುವಂಥ ಸರ್ಪ ಏನೈತೆಲ್ಲ, ಇದು ಸುಳ್ಳಂತ ಗುರುಗಳೇನು ಹೇಳ್ತಾರೆ. ಗುರುಗಳ ಮಾತಿನ ಮ್ಯಾಗ ವಿಶ್ವಾಸನೂ ಐತಿ, ನಮಗೆ ಅಪರೋಕ್ಷವಾಗಿ ಸುಳ್ಳು ಅನ್ನಿಸೋದಿಲ್ಲ. ಹೌದಲ್ಲ? ಅದಕ್ಕೋಸ್ಕರವಾಗಿ ಈ ಈಶ್ವರ ಸೃಷ್ಟಿ ಇವು ನಾಶನೂ ಆಕೈತಿ, ಬಾಧ ಆಗುವುದಿಲ್ಲ. ಬಾಧ ಆಗಬೇಕಾಗಿದ್ರೆ ಅಪರೋಕ್ಷ ಮಿಥ್ಯಾ ನಿಶ್ಚಯವು ಬಾಧನೆನಿಸುತ್ತದೆ. ಈ ಜಗತ್ತಿನ ಭ್ರಾಂತಿಯು ಅಪರೋಕ್ಷವಿರುತ್ತದೆ. ಅದರಿಂದ ಅದರ ಬಾಧವು ಅಪರೋಕ್ಷ ಮಿಥ್ಯಾ ನಿಶ್ಚಯದಿಂದಲೇ ಆಗುತ್ತದೆ. ಜಗತ್ತಿನ ಭ್ರಾಂತಿ ಅಪರೋಕ್ಷವಾಗಿಯೇ ನಮಗೆ ಸತ್ಯ ಅಂತ
ಆಗತಕ್ಕಂಥದ್ದು. ನಾವು ಅಪರೋಕ್ಷವಾಗಿರ್ತಕ್ಕಂಥ ಬ್ರಹ್ಮಜ್ಞಾನದಿಂದಲೇ ನಾಶ ನಿಶ್ಚಯ ಆಕೈತಿ. ಅಪರೋಕ್ಷ ಮಿಥ್ಯಾ ನಿಶ್ಚಯವು ಆಗುವುದಿಲ್ಲ. ಮತ್ತೇನೆಂದರೆ ಬ್ರಹ್ಮಜ್ಞಾನವಾದ ನಂತರವೇ ಆಗುತ್ತದೆ. ನಮ್ಮ ಅಪರೋಕ್ಷ ಅದಕ್ಕೆ ನಮ್ಮ ಅನುಭವಪೂರ್ವಕರು, ಆವಾಗ ಅದು ನಿತ್ಯ ಆಗ್ತದೆ. ಆದ್ದರಿಂದ ಮೂಲ ಅವಿದ್ಯೆ ಕಾರ್ಯವಾದ ಯಾವ ಜಗತ್ತಿನ ಪದಾರ್ಥಗಳು ಈಶ್ವರ ಸೃಷ್ಟಿಯಾಗಿದ್ದು ಅವುಗಳಲ್ಲಿ ವ್ಯಾವಹಾರಿಕ ಸತ್ತ ಇರುತ್ತದೆ. ಈಶ್ವರ ಸೃಷ್ಟಿ ಮೂಲ ಅವಿದ್ಯೆಯಿಂದ ರಚಿತ ಆಗಿತ್ತದು. ಅದಕ್ಕೆ ವ್ಯಾವಹಾರಿಕ ಸತ್ತ ಅಂತ ಹೇಳಬೇಕಾಗುತ್ತೆ. ಜನ್ಮ ಮರಣ ಬಂಧ ಮೋಕ್ಷ ಮೊದಲಾದ ವ್ಯವಹಾರಗಳನ್ನು ಸಿದ್ಧ ಮಾಡುವಂಥ ಯಾವ ಸತ್ತ ಅಂದರೆ ಇರುವಿಕೆ ಇರುವುದೋ ಅದು ವ್ಯಾವಹಾರಿಕ ಸತ್ತ ಎಂದು ಹೇಳಲ್ಪಡುತ್ತದೆ. ಜನ್ಮ ಮರಣ ಬಂಧ ಮೋಕ್ಷ ಮೊದಲಾದ ವ್ಯಾಪಾರ ಸಿದ್ಧಿ ಆಗ್ತಿದ್ದಾರೆ ಅವರು. ಅದಕ್ಕೆ ನಾವೇನಂತೀವಿ? ವ್ಯಾವಹಾರಿಕ ಸತ್ತ ಅಂತ ಕರಿತೀವಿ. ಇನ್ನು ಬ್ರಹ್ಮಜ್ಞಾನವಿಲ್ಲದೆ ಯಾವ ಪದಾರ್ಥಗಳ ಬಾಧವಾಗುವವೋ ಆ ಪದಾರ್ಥಗಳಲ್ಲಿ ಪ್ರಾತಿಭಾಸಿಕತ್ತ ಎಂಬುದು ಹೇಳಲ್ಪಡುತ್ತದೆ. ಪ್ರಾತಿಭಾಸಿಕ ಬಾಧ ಬೇಕಾಯ್ತು, ಬ್ರಹ್ಮಜ್ಞಾನ ಅಪೇಕ್ಷೆ ಇಲ್ಲ. ಹೇಗೆಂದರೆ ಬ್ರಹ್ಮಜ್ಞಾನವಿಲ್ಲದೆ ಕೇವಲ ಶುಕ್ತಿ ರಜ್ಜು ಮರುಭೂಮಿ ಮೊದಲಾದ ಜ್ಞಾನದಿಂದ ರಜತ ಸರ್ಪ ಜಲ ಮೊದಲಾದವು ಬಾಧ ಹೋಗುತ್ತವೆ. ಕೇವಲ ಬ್ರಹ್ಮಜ್ಞಾನ ಅಪೇಕ್ಷೆ ಇಲ್ಲ. ಶುಕ್ತಿ ಜ್ಞಾನ ಆದ್ರೆ ನಮಗ ಶಿಂಪಿ ಜ್ಞಾನ ಆದ್ರೆ ಬೆಳ್ಳಿ ಭ್ರಮ ನಾಶ ಆಕೈತಿ. ಹಗ್ಗದ ಜ್ಞಾನ ಆದ್ರೆ ಹಾವಿನ ಭ್ರಮ ನಾಶ ಆಕೈತಿ. ಮರುಭೂಮಿಯ ಜ್ಞಾನ ಆದ್ರೆ ಮೃಗಜಲದ ನಾಶ ಆಕೈತಿ, ಬಾಣ ಹೊಂದತಿ. ಆದ್ದರಿಂದ ಅವುಗಳು ಪ್ರಾತಿಭಾಷಿಕ ಇರುತ್ತಾರೆ. ಪ್ರಾತಿಭಾಷಿಕವೆಂದರೆ ತೋರಿಕೆ ಮಾತ್ರ, ಪ್ರತೀತಿ ಮಾತ್ರ ಸತ್ತ ಪ್ರಾತಿಭಾಷಿಕ. ಪ್ರಾತಿಭಾಷಿಕವೆಂದರೆ ತೋರಿಕೆ ಮಾತ್ರವಾಗಿ ಇರುತ್ತವೆ. ಅಂದರೆ ಇರುವಿಕೆ ಇರುವುದೋ ಸತ್ತ ಅಂದ್ರೇನು? ಇರುವಿಕೆ, ಅದು ಪ್ರಾತಿಭಾಷಿಕ ಸತ್ತ ಎಂದು ಹೇಳಲ್ಪಡುತ್ತದೆ. ರಜ್ಜುವಿನಲ್ಲಿ ತೋರುವ ಸರ್ಪ ಐತಿ ಅಂತಾನಲ್ಲ, ಐತಿ ಅಂತಂದ್ರೆ ಆ ಇರುವಿಕೆ, ಆ ಸರ್ಪದಲ್ಲಿ ಇರುವಿಕೆ ಏನದಪ್ಪ ಅಂದ್ರೆ ಪ್ರಾತಿಭಾಷಿಕ ಸತ್ತ ಅಂತ ಕರೀತಾರೆ. ಸ್ಥೂಲ ಅವಿದ್ಯೆ ಕಾರ್ಯವಾದ ರಜತ ಮೊದಲಾದ ಪದಾರ್ಥಗಳು ತೋರಿಕೆ ಮಾತ್ರವಾಗಿರುತ್ತವೆ. ಆದ್ದರಿಂದ ಅವು ಪ್ರಾತಿಭಾಷಿಕ ಸತ್ತ ಆಗಿರುತ್ತವೆ. ಸ್ಥೂಲಾವಿದ್ಯೆ ನಿರ್ಮಿತವಾಗಿರ್ತಕ್ಕಂಥ ಪದಾರ್ಥಗಳು ಪ್ರಾತಿಭಾಷಿಕ, ಮೂಲಾವಿದ್ಯೆ ರಚಿತವಾಗಿರ್ತಕ್ಕಂಥ ಪದಾರ್ಥಗಳು ವ್ಯಾವಹಾರಿಕ. ಯಾವುದು ಮೂರೂ ಕಾಲದಲ್ಲಿ ಭಾಗ ಹೊಂದುವುದಿಲ್ಲವೋ ಅದು ಪಾರಮಾರ್ಥಿಕ ಸತ್ತ ಎಂದು ಕರೆಯಲ್ಪಡುತ್ತವೆ. ಚೇತನವು ಮಾತ್ರ ಎಂದೆಂದೂ ಬಾಧ ಹೊಂದುವುದಿಲ್ಲ. ಅನಂತ ಸೃಷ್ಟಿ ಸ್ಥಿತಿ ಲಯಗಳು ಬೇಕಾದಷ್ಟು ಆದರೂ ಕೂಡ ಆ ಚೇತನ ಬಂದು ಬಾಧ ಆಗುವುದಿಲ್ಲ ನೋಡ್ರಿ, ನಾಶ ಆಗುವುದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಈಗ ಇಲ್ಲಿ ಪರ್ಯಂತವಾಗಿ ಏನು ಹೇಳಲ್ಪಟ್ಟಿತು ಅಂತ ಕೇಳಿದ್ರೆ, ಸಮಸತ್ತಾದಲ್ಲಿ ಮಾತ್ರ ಸಾಧಕ ಬಾಧಕತ ಐತಿ, ವಿಷಮ ಸತ್ತಾದಲ್ಲಿ ಸಾಧಕ ಬಾಧಕತ ಇರಂಗಿಲ್ಲ. ಸತ್ತಗಳು ಎಷ್ಟು ಅದಾವ ಅಂತೇಳಿ 3 ಅದಾವೆ. ಪ್ರಾತಿಭಾಷಿಕತ, ವ್ಯಾವಹಾರಿಕತ, ಪಾರಮಾರ್ಥಿಕ. ಈಶ್ವರ ಸೃಷ್ಟಿಯಲ್ಲಿ ವ್ಯಾವಹಾರಿಕ ಸತ್ತ ಅದ, ಅದು ಮೂಲ ಅವಿದ್ಯೆಯಿಂದ ತಯಾರಾಗ್ಯದ. ಮತ್ತು ಜೀವನ ಸೃಷ್ಟಿ ಏನದ ಪ್ರಾತಿಭಾಷಿಕದ, ಕಲ್ಪಿತವಾಗಿರ್ತಕ್ಕಂಥದ್ದು. ಯಾವುದು ಯಾವಾಗಲೂ ಕೂಡ ನಾಶವಾಗುವುದಿಲ್ಲವೋ ಅದು ಪಾರಮಾರ್ಥಿಕ ಸತ್ತ ಅಂತ ಹೇಳಿ 3 ಸತ್ತಗಳನ್ನು ಹೇಳಿ ಅದು ಸಮಸತ್ತಾದ ಸಾಧಕ ಬಾಧಕ ಇರ್ತೈತೆ ಅನ್ನುವಂಥ ವಿಷಯವನ್ನು ಹೇಳ್ತಾ ಇದ್ದಾರೆ. ಮುಂದಿನ ವಿಷಯ ನಾನು ಸದ್ಗುರುನಾಥ ಮಹಾರಾಜ